ಶ್ರೀ ಗುರುದೇವ್. ಮಕರ ರಾಶಿಯವರಿಗೆ 2026 ಈ ವರ್ಷದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಿದೆ, ನಿಮ್ಮ ಕೆಲಸದಲ್ಲಿ ಒತ್ತಡ ಮತ್ತು ಆರೋಗ್ಯದ ಸವಾಲುಗಳನ್ನು ಹೇಗೆ ಎದುರಿಸಬೇಕು, ಜೊತೆಗೆ ಆಸ್ತಿ ಮತ್ತು ಕುಟುಂಬದ ವಿಚಾರದಲ್ಲಿ ಉಂಟಾಗುವ ಗೊಂದಲಗಳನ್ನು ನೀವು ನಿಭಾಯಿಸುವುದು ಹೇಗೆ, ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಮಕರ ರಾಶಿಯವರಿಗೆ ಈ ವರ್ಷ ಶನಿ ವರ್ಷ ಪೂರ್ತಿ 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಧೈರ್ಯ, ಕೌಶಲ್ಯಗಳು ಮತ್ತು ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತದೆ. ಮತ್ತೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಯಶಸ್ಸು ನಿಮಗೆ ಈ ವರ್ಷದಲ್ಲಿ ಸಿಗಲಿದೆ. ಇನ್ನು ಗುರು ಶತ್ರು ಸ್ಥಾನಕ್ಕೆ 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಸಾಲ, ಆರೋಗ್ಯ ಮತ್ತು ಶತ್ರುಗಳ ಬಗ್ಗೆ ನೀವು ಎಚ್ಚರವಾಗಿರುವಂತದ್ದು ಒಳ್ಳೆಯದು. ಆದರೆ ಜೂನ್ ನಂತರ ಗುರುವು ತನ್ನ ಉಚ್ಚ ಕ್ಷೇತ್ರವಾದ 7ನೇ ಮನೆಗೆ ಬರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ, ಪ್ರಗತಿ ಮತ್ತು ಇನ್ನು ಒಂದಿಷ್ಟು ಬದಲಾವಣೆಗಳನ್ನ ನೀವು ಈ ವರ್ಷದಲ್ಲಿ ಕಾಣುತ್ತೀರಿ. ಇನ್ನು ಮದುವೆ ಆಗದೆ ಅಲೆದಾಡುತ್ತಿರುವವರು, ಒಂದಿಷ್ಟು ಏಕಾಂಗಿಯಲ್ಲಿರುವಂತ ವ್ಯಕ್ತಿಗಳಿಗೆ ಈ ವರ್ಷ ಮದುವೆ ಯೋಗ ಕೂಡಿ ಬರಲಿದೆ. ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪ್ರಗತಿ ಹೆಚ್ಚುತ್ತದೆ. ಆದರೆ ಕುಟುಂಬದ ವಿಚಾರದಲ್ಲಿ ಅದು ಯಾವುದೇ ತೊಂದರೆಗಳು ಇದ್ದರೂ ನೀವು ತಾಳ್ಮೆಯಿಂದ ಇರಬೇಕು. ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಮತ್ತು ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಇನ್ನು ರಾಹು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಮನೆ ಮತ್ತು ತಾಯಿ ಅಥವಾ ಆಸ್ತಿ ವಿಚಾರದಲ್ಲಿ ಅನಿರೀಕ್ಷಿತವಾದಂತ ಬದಲಾವಣೆ ಮತ್ತು ಗೊಂದಲಗಳು ಎದುರಾಗಬಹುದು. ಅಂದರೆ ಸ್ಥಿರಾಸ್ತಿ ವಿಚಾರದಲ್ಲಿ ಗೊಂದಲಗಳು ಉಂಟಾಗುವಂಥದ್ದು, ಮನೆಯ ಕುಟುಂಬದ ವಿಚಾರದಲ್ಲಿ ಒಂದಿಷ್ಟು ತೊಂದರೆಗಳು, ತಾಯಿಯ ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಂಡು ಬರುವಂತ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಕೇತು 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಇರುವುದರಿಂದ ವೃತ್ತಿ ಕ್ಷೇತ್ರದಲ್ಲಿ ವಿಭಿನ್ನ ಆಲೋಚನೆಗಳು ಮತ್ತು ನಿಮ್ಮ ಕೆಲಸದಲ್ಲಿ ಯಶಸ್ಸು ತಂದರೂ ಕೂಡ ಕೆಲಸದಲ್ಲಿ ಸಂಪೂರ್ಣ ತೃಪ್ತಿ ಸಿಗುವುದು ಕಷ್ಟವಾಗಬಹುದು. ಜೊತೆಗೆ ಪ್ರತಿನಿತ್ಯ ದೈನಂದಿನ ಹಣಕಾಸು ಮತ್ತು ಸಂಬಂಧಗಳ ಮೇಲೆ ಸಣ್ಣ ಪುಟ್ಟ ಪ್ರಭಾವ ಇರುತ್ತದೆ. ಆದರೆ ಒಟ್ಟಾರೆಯಾಗಿ ಪ್ರಗತಿಗೆ ಅನುಕೂಲಕರವಾಗಿದೆ. ಇನ್ನು ಈ ವರ್ಷ ನೀವು ಮಾಡಬೇಕಾದ ಪರಿಹಾರಗಳು ಏನೆಂದ್ರೆ, ಪ್ರತಿ ಶನಿವಾರದ ದಿನ ಬಡವರಿಗೆ ಎಣ್ಣೆ, ಕಪ್ಪು, ಎಳ್ಳು ಅಥವಾ ಬೇಳೆಯನ್ನು ದಾನ ಮಾಡಿ, ಹನುಮಾನ್ ಚಾಲೀಸನ್ನು ತಪ್ಪದೇ ಜಪ ಮಾಡಿ. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.